ವೆಲ್ಕಮ್ ಟು ಸ್ವಾದಾನಂದ್ ಫಾರ್ ದ ಅನದರ್ ಎಪಿಸೋಡ್. ಈ ಎಪಿಸೋಡಲ್ಲಿ ನಾನು ರೆಡ್ ಸ್ನ್ಯಾಪರ್ ಬಾಳೆ ಎಲೆಯಲ್ಲಿ ಹೇಗೆ ಫ್ರೈ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 4 ರೆಡ್ ಸ್ನ್ಯಾಪರ್ನ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಅದು ಕಟ್ಸ್ ಮಾತ್ರ ನಾನು ಹಾಕ್ಸಿರೋದು, ಸೊ ಓಪನ್ ಮಾಡಿಸಿಲ್ಲ. ನೀಟಾಗಿ ಅದನ್ನು ಎಲ್ಲ ಕಟ್ಸ್ ಹತ್ರ, ಮೂತಿ ಹತ್ರ ಎಲ್ಲ ನೀಟಾಗಿ ಫಿಶ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ರೆಡ್ ಸ್ನ್ಯಾಪರ್ ತೊಗೊಳ್ತೀವಿ. ರೆಡ್ ಸ್ನ್ಯಾಪರ್ ಬಾಳೆ ಎಲೆ ಫ್ರೈ ಮಾಡೋದು ಹೇಗಂತ ತೋರಿಸ್ತಾ ಇದು ನನ್ನ ಸ್ಟೈಲು. ತುಂಬ ಸ್ಪೈಸಿ ಆ್ಯಂಡ್ ಎಮ್ಮಿ ಆಗಿರುತ್ತೆ. ಟ್ರೈ ಮಾಡಿ. ನೀಟಾಗಿ ಇದನ್ನು ನೀವು ಆಗಲೇ ನೋಡಿರೋ ಹಾಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ 2 ಎಲೆ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಫಿಶ್ಶಿಗೆ ಕರಿಬೇವು ಹಾಕ್ಕೊಂಡ್ರೆ. 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಆಮೇಲೆ ಸಹ ನೀವು ಹಾಕ್ಕೊಬೋದು. ಇಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮೊದಲನೇ ನೆನೆಸಿಟ್ಟಿದ್ದ ಒಣಮೆಣ್ಸಿನ್ಕಾಯಿ ಹಾಗೆ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಸೊ ಅದು ಹುಣ್ಸೆಹಣ್ಣು ಜಾಸ್ತಿ ಯೂಸ್ ಮಾಡಿದಾಗ ಆ ಫಿಶ್ಶಿನ ಸ್ಮೆಲ್ಲು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಅದೇ ನೀರನ್ನ ನಾನು ಯೂಸ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಸ್ಮೂತ್ ಪೇಸ್ಟ್ ಆದಮೇಲೆ ಇಲ್ಲಿ ನಾನು 2 ಸ್ಪೂನ್ಸಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಕೋಬೋದು. ನಾನು 2 ಸ್ಪೂನು ಕಡಲೆ ಹಿಟ್ಟೆ ತೊಗೊಂಡಿದ್ದೀನಿ ಬೈಂಡಿಂಗ್ ಪರ್ಪಸ್ಸಿಗೋಸ್ಕರ. ಆಮೇಲೆ ಮತ್ತೆ 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಳಿ. ಈ ಮಸಾಲೆನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಫಿಶ್ಗೆ ನೀಟಾಗಿ ಮ್ಯಾರಿನೇಟ್ ಮಾಡಿ, ಆ ಕಟ್ಸ್ ಹತ್ರ ಎಲ್ಲ ನೀಟಾಗಿ ಒಂದು ಮಸಾಲ ಕೋಟಿಂಗ್ನ ಚೆನ್ನಾಗಿ ಮ್ಯಾರಿನೇಟ್ ಆಗೋ ಮಾಡಿ, ಆಮೇಲೆ ಬಾಳೆ ಎಲೆಯಲ್ಲಿ ಕವರ್ ಮಾಡಿ ಒಂದು 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. 15 to 20 ಮಿನಿಟ್ಸ್ ಆದಮೇಲೆ ಒಂದು ದೊಡ್ಡ ಬಾಳೆ ಎಲೆ ಈ ಥರ ತೊಗೊಂಡು ಒಂದು ಕರಿಬೇವನ್ನ ಇಟ್ಟಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಇಡ್ಬೋದು. ಮ್ಯಾರಿನೇಟ್ ಮಾಡಿರೋ ಫಿಶ್ನ ನಾನು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಇಟ್ಟು ಇನ್ನೊಂದು ಸ್ವಲ್ಪ ಮಸಾಲೆನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಮೇಲೆ ಒಂದು ಕರಿಬೇವನ್ನ ಇಟ್ಟು ಬಾಳೆ ಎಲೆನ ಕವರ್ ಮಾಡಿ ನೀಟಾಗಿ ರೋಲ್ ಮಾಡಿ ನಾನು ಒಂದು ದಾರದಲ್ಲಿ ಕಟ್ಕೊತಾ ಇದ್ದೀನಿ. ನೀಟಾಗಿ ಅದು ಆಚೆ ಬರದೇ ಇರೋ ಥರ ನೀವು ಕಟ್ಕೊಳ್ಳಿ. ಸೊ ನಾವು ಫ್ಲಿಪ್ ಮಾಡಿದಾಗೆಲ್ಲ ಅದು ಬಾಳೆ ಎಲೆ ಆಚೆ ಬರಬಾರ್ದು. ಸೊ ಈಗ ನಾನು ಒಂದು ಐರನ್ ತವಾನ ಇಟ್ಕೊತಾ ಇದ್ದೀನಿ. ಐರನ್ ತವ ಸ್ವಲ್ಪ ಬಿಸಿ ಹೋಗ್ಬಿಡಿ. ಹಾಗೆ ನಾನು ಬಿಸಿ ಆದಾಗ 1 ಸ್ಪೂನಷ್ಟು ಜಸ್ಟ್ ನಾನು ಬ್ರಷ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಡಿ. ಜಸ್ಟ್ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನಾವು ಪ್ರಿಪೇರ್ ಮಾಡಿರೋ ಬಾಳೆ ಎಲೆ ಮಸಾಲ ಫಿಶ್ನ ಅದ್ರ ಮೇಲೆ ಇಟ್ಟು ಒಂದು ಮುಚ್ಚಳನ ಮುಚ್ಚಿಟ್ಬಿಡಿ. 2 ಸೈಡು 2 to 3 ಮಿನಿಟ್ಸು ಬೇಯಿಸಿ ಫ್ಲಿಪ್ ಮಾಡ್ತಾಯಿರಿ. ಬೇಕಾದಾಗ ಮಧ್ಯದಲ್ಲಿ ಸ್ವಲ್ಪ ವಾಟರ್ನ ಚುಮ್ಸ್ಕೊತಾ ಇರಿ. ಸೊ ಅದು ಬಾಳೆ ಎಲೆ ಬೇಗ ಕಪ್ಪಾಗೋದಿಲ್ಲ, ಹಾಗೆ ಬೇಗ ರೋಸ್ಟ್ ಆಗೋದಿಲ್ಲ. ಸೊ ನೀಟಾಗಿ ಫಿಶ್ ಬೇಯೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಒಂದು 2 ಸೈಡು 4 ಅಥವಾ 5 ಮಿನಿಟ್ಸ್ ಬೇಯಿಸಿದ ತಕ್ಷಣ ನೀವು ಈ ಥರ ಫ್ಲಿಪ್ ಮಾಡಿಕೊಂಡು ಜಸ್ಟ್ ಈ ಥರ ಒಂದು ಸರ್ತಿ ದೆನ್ ಪ್ರೆಸ್ ಮಾಡ್ಕೊತಾ ಇರಿ. ಆ್ಯಂಡ್ ವಾಟರು ಮಧ್ಯದಲ್ಲಿ ನೀವು ಹಾಕ್ಕೊಳ್ತಾ ಇರಿ. ಸೊ ಫಿಶ್ ಕಂಪ್ಲೀಟಾಗಿ ಬೇಯುತ್ತೆ. ಈಗ 5 ಮಿನಿಟ್ಸ್ ಆಗಿದೆ. ಸೊ ಫಿಶ್ ರೆಡಿ ಆಗಿದೆ. ಸೊ ಅದನ್ನು ನಾನು ನೀಟಾಗಿ ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಏನೂ ಬ್ರೇಕ್ ಆಗಿಲ್ಲ. ಫಿಶ್ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಆ್ಯಂಡ್ ನಾನು ಸಹ ಟೇಸ್ಟ್ ಮಾಡಿದೆ, ನಿಜ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ಟ್ರೈ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.